ಯುದ್ಧದ ಎಫೆಕ್ಟ್ ಸದ್ಯ ರಾಜಧಾನಿಯ ಆಟೋ ಚಾಲಕರ ಪರದಾಟ ಕಾರಣ ಆಗಿದೆ. LPG ಆಟೋ ಸಿಗ್ತಾ ಇಲ್ಲ, ನರಕ ಯಾತನೆ ಕಂಡು ಬರ್ತಾ ಇದೆ. ಕಳೆದ 12 ಗಂಟೆಯಿಂದನೂ ಕೂಡ LPG ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಊಟ ಇಲ್ಲ, ನಿದ್ದೆ ಇಲ್ಲ, ನೀರಿಲ್ಲ, ಕೇವಲ LPG ಆಟೋಗೆ ತುಂಬಿಸ್ಕೊಳ್ಬೇಕು, ಡ್ಯೂಟಿ ಮಾಡಬೇಕು, ಬರುವಂಥ ಕಾಸಿಂದ ಹೊಟ್ಟೆ ಜೀವನವನ್ನು ನಡೆಸಬೇಕು. ಇದು ಬೆಂಗಳೂರಿಗರ ಆಟೋ ಚಾಲಕರ ಪರದಾಟ. ಸದ್ಯಕ್ಕೆ ನಾನೀಗ ಹೊಸಳ್ಳಿ ಸರ್ಕಲಲ್ಲಿರುವಂತಹ HP ಆಟೋ LPG ಬಂಕ್ ಮುಂದೆ ಇದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಸರಿಸುಮಾರು 200-300ಕ್ಕೂ ಹೆಚ್ಚು ಆಟೋಗಳು ಕ್ಯೂ ನಿಂತಿವೆ. ಸದ್ಯಕ್ಕೆ ನಿನ್ನೆ ಖಾಲಿಯಾಗಿರುವಂಥ ಆಟೋ LPG ಲೋಡ್ ಬರಬೇಕಿದೆ. ಹೀಗಾಗಿ ಸದ್ಯಕ್ಕೆ ಬಂಕಲ್ಲಿ LPG ನೋ ಸ್ಟಾಕ್ ಅನ್ನೋಂಥ ಬೋರ್ಡನ್ನು ಹಾಕಿದ್ದಾರೆ. ಇನ್ನೇನು 11 ಗಂಟೆ ನಂತರ ಒಂದು ಸ್ಟಾಕ್ ಬರುತ್ತೆ ಅನ್ನೋಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಸರಿಸುಮಾರು 300-400 ಆಟೋಗಳು ಕ್ಯೂ ನಿಂತಿದ್ದಾರೆ. ಹೆಚ್ಚು ಕಡಿಮೆ ನಿನ್ನೆ ಮಧ್ಯಾಹ್ನದಿಂದನೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯೂ ನಿಂತಿರುವಂಥದ್ದು. ನಿಮಗೆ ಕ್ಯೂವನ್ನು ತೋರಿಸ್ತಾನೆ. ಇಲ್ಲಿರುವಂಥ ಚಾಲಕರೆಲ್ಲರೂ ಕೂಡ ನಿನ್ನೆ ಮಧ್ಯಾಹ್ನದ ಬಳಿಕ ಒಂದು 3 ಗಂಟೆ 2 ಗಂಟೆ ನಂತರ ಕ್ಯೂ ನಿಂತಿದ್ದಾರೆ. ನಾಳೆ ನಮಗೆ LPG ಸಿಗುತ್ತೆ, ಸೊ ನಾವು ಫುಲ್ ಲೋಡ್ ಮಾಡಿಕೊಂಡ್ರೆ ನಾವು ಒಂದು ದಿವಸ ಡ್ಯೂಟಿ ಮಾಡ್ಬೋದು ಅನ್ನೋಂಥದ್ದು ಈ ಚಾಲಕರ ಮನದಾಳದ ಮಾತುಗಳು. ನಿಜಕ್ಕೂ ಕೂಡ ಒಂದು ಅಕ್ಷರಶಃ ಪರದಾಟ ಇದು. ಬೆಂಗಳೂರಲ್ಲಿ ಇಂತಹ ಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಆಟೋ ಚಾಲಕರಿಗೆ, ಈ ಬಾರಿ ಬಂದಿದೆ. ಏನು ಹೇಳ್ತಾರೆ ಚಾಲಕರು? ನಿಜಕ್ಕೂ ಕೂಡ ಯಾಕಂದರೆ ಇದನ್ನೇ ನಂಬ್ಕೊಂಡು ಅವ್ರು ಜೀವನ ನಡೆಸಿರ್ತಾರೆ, ಇದನ್ನೇ ನಂಬ್ಕೊಂಡು ಕುಟುಂಬಗಳಿರುತ್ತೆ. ಅವರ ಸಮಸ್ಯೆಗಳೇನು, ಏನು ಪರದಾಟ ಕಂಡು ಬರ್ತಾ ಇದೆ ಸರ್? ಈಗ ಎಷ್ಟು ಸಮಯದಿಂದ ಕ್ಯೂ ನಿಂತಿದ್ದೀರಿ ಸರ್? ನಿನ್ನೆ ನಾವು 12ವರೆಗೆ ಬಂದವರು. ನಿನ್ನೆ ಗ್ಯಾಸ್ ಹಾಕ್ತಾ ಇದ್ರು, ಏನೋ ಸ್ವಲ್ಪ ಇಲ್ಲಿ ಸಮಸ್ಯೆ ಆಯಿತು. ಇಲ್ಲಿ ನಾನು ಮುಂದೆ ಅಂತ ಅದಕ್ಕೋಸ್ಕರ ಗ್ಯಾಸ್ ನಿಲ್ಲಿಸ್ಬಿಟ್ರು ಆದಮೇಲೆ ಏನು ಮಾಡಿದ್ರು, ಪೊಲೀಸವರೆಲ್ಲ ಬಂದರು. ನೋಡ್ರಿ, ನಿಮ್ಮ ಗ್ಯಾಸ್ ಯಾವತ್ತೂ ಸಿಕ್ಕುತ್ತೆ ನಿಮಗೆ, ಅದೇ ಗಲಾಟೆಗಳು ಮಾಡೋಕೆ ಹೋಗ್ಬೇಡ್ರಿ, ಒಬ್ಬರಾಗಿ ಹಾಕ್ಸ್ಕೊಂಡು ಹೋಗ್ರಿ ಅಂತ ಅವ್ರು ಪೊಲೀಸರು ನಮಗೆಲ್ಲ ಸಮಾಧಾನ ಮಾಡಿ ಕಳಿಸ್ಬಿಟ್ಟು ಹೋದ್ರು. ನಮ್ಮದು ಎಲ್ಲ ಇಲ್ಲೇ ಇರೋದು ಮನೆಗಳು ಎಲ್ಲ ಏನು ಮಾಡಿದ್ರು, ಗಾಡಿಗಳು ತೊಗೊಳೋದು. ಇವತ್ತು 3 ಗಂಟೆ ಬೆಳಗಿನ ಜಾವ ಎಲ್ಲ ಆಟೋ ಡ್ರೈವರ್ ಎಲ್ಲ ತಂದು ಹಾಕಿದ್ದಾರೆ ಗಾಡಿ. 11 ಗಂಟೆಗೆ ಬರ್ತೈತೆ ಅಂದವ್ರೆ. ಬಂದರೆ ಎಲ್ಲರೂ ಹಾಕ್ಸ್ಕೊಂಡು ಹೋಗ್ತೀವಿ ಸರ್. ಆಮೇಲೆ ರೇಟ್ಗಳು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಅದು ನಾವೇನು ಮಾಡೋಕ್ಕಾಗಲ್ಲ, ಹಾಕ್ಸ್ಕೊಳ್ಳೇಬೇಕಾದ್ರೆ ನಮ್ಗೆ ಗ್ಯಾಸ್ ಸಿಕ್ಕಿದ್ರೆ ಸಾಕು ನಮ್ಗೆ. ಅದಕ್ಕೋಸ್ಕರ ಇನ್ನೇನಿಲ್ಲ, ಮೊಟ್ಟೆ ಪಾಡಿಗೆ ಗ್ಯಾಸ್ ಸಿಕ್ಕಿದ್ರೆ ಸಾಕು. ಒಂದೊಂದು ಬಂಕಲ್ಲಿ ಯಾವಾಗ ಕ್ಯೂ ನಿಂತಿದ್ರು ಕೆಲವರೆಲ್ಲ ಮಧ್ಯಾಹ್ನ 3 ಗಂಟೆ ಬೆಳಿಗ್ಗೆ 3 ಗಂಟೆ 6 ಗಂಟೆಗೆ ಹಾಕ್ತೀನಿ ಅಂದ್ರು ಬಂದಿಲ್ಲ. ಇವಾಗ 8 ಗಂಟೆ ಅಂದ್ರು ಬಂದಿಲ್ಲ. 11 ಗಂಟೆ ಅಂತ ಹೇಳಿದ್ರು. 11 ಗಂಟೆಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅದು ದೇವ್ರಿಗೆ ಗೊತ್ತು. ಕಾಯ್ತಾ ಇದೀವಿ ಡ್ರೈವರ್ಗಳು. ಅವ್ರು ನಮ್ಮ ಹೊಟ್ಟೆ ಪಾಡಿಗೆ ಅವ್ರು ಹೊಡಿದೇ ಹೋದ್ರೆ ಸಾಕು, ನಮಗೆ ಊಟ ಸಿಕ್ಕಿದ್ರೆ ಸಾಕಾಗಿದೆ. ನಮಗೆ ಗ್ಯಾಸ್ ಬೇಕಷ್ಟೇ. ಅವ್ರು ಏನೇನು ಕೊಡ್ತಾರೋ ನಮ್ಗೆ ಅದೇನು ಬೇಕಾಗಿಲ್ಲ. ನಮ್ಗೆ ಗ್ಯಾಸ್ ಕೊಟ್ಟರೆ ನಮ್ಮ ಹೆಂಡತಿ ಮಕ್ಕಳು ನಾವು ಸಾಕೋತೀವಿ, ನಮ್ಗೆ ಅದೇ ಬೇಕಾಗಿರೋದು. ಇಷ್ಟು ಬಿಟ್ಟರೆ ನಾವು ಇನ್ನೇನು ಕೇಳ್ಕೊತಾ ಇಲ್ಲ ಅವ್ರ ಹತ್ರ. ನಮಗೆ ಬೇಕು, ಕಾಯ್ತಾ ಇದೀವಿ. ಈಗ ಎಷ್ಟು ಗಂಟೆಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. 11 ಗಂಟೆ ಅಂತ ಹೇಳಿದ್ದಾರೆ, 2 ಗಂಟೆ ಆದ್ರೂ 3 ಗಂಟೆ ಆದ್ರೂ ನಾವು ಕಾಯ್ತಾನೆ ಇದೀವಿ. ಎಷ್ಟು ಗಂಟೆಯಿಂದ ನೀವು ನಿಂತಿದ್ರೆ ಕ್ಯೂ? ಸರ್, ನಾವು ನಿನ್ನೆ ರಾತ್ರಿ ಬಂದು ಮತ್ತೆ ವಾಪಸ್ ಹೋಗಿ ಬೆಳಗಿನ ಜಾವ 4 ಗಂಟೆಗೆ ನಮ್ಮ ದೇವರಾಜಿಗೆ ಫೋನ್ ಮಾಡಿ 4 ಗಂಟೆಗೆ ಬಂದು ನನ್ನ ಏನೋ ಟೋಕನ್ ಅಂದರು. ನಮ್ಗೆ ಅದೆಲ್ಲ ಬೇಡ ಅಂದ್ಬಿಟ್ಟು ನಿಂತ್ಕೊಂಡು ಬೆಳಗಿನ ಜಾವ 4 ಗಂಟೆಯಿಂದ ಕಾಯ್ತಾ ಇದ್ದೀವಿ. 8 ಗಂಟೆಗೆ ಬರ್ತೀರಿ ಅಂದರು. ಸರಿ, 8 ಗಂಟೆ ಆಯಿತು. ಇವತ್ತು 9:30 ಇರ್ಬೋದು, ಇನ್ನೂ ಬಂದು 11 ಗಂಟೆ. ಸರಿ, ಕಾಯ್ತೀವಿ, ನಮಗೆ ಗ್ಯಾಸ್ ಸಿಕ್ಕಿದ್ರೆ ಸಾಕು. ಯಾಕಂದರೆ ನಮ್ದು ಅವತ್ತಿನ ಜೀವನ ಅವತ್ತು ಸರ್. ನಾವೇನು ದೊಡ್ಡವರಲ್ಲ, ನಾವೇನು ಶ್ರೀಮಂತರಲ್ಲ. ಅವತ್ತಿನ ಜೀವನ ಅವತ್ತು. ನಾವು ಯಾರನ್ನೂ ದೂರಲ್ಲ ಸರ್. ನಮ್ಮ ಜೀವನ ನಡೀಬೇಕು ಅಂತ ಹೇಳಿ. ಒಂದು ದಿವಸದ ಆಟೋನ ಓಡಿಸಿದ್ರೇನೆ ಕೆಲವೊಬ್ರದ್ದು ಬದುಕು ನಡೆಯುತ್ತೆ ಅಲ್ವಾ, ಒಬ್ಬರ ಜೀವನ ನಡೆಯುವಂಥದ್ದು. ಈಗ ಎಷ್ಟು ದಿವಸದಿಂದ ಇದೇ ಸ್ಥಿತಿ? ಎಷ್ಟು ಆಟೋಗಳು ನೀವು ಕೆಲಸಗಳನ್ನ ಮಾಡದೆ ನಿಂತಿರುವಂಥ ಉದಾಹರಣೆಗಳಿದೆ? 12 ದಿವಸದಿಂದ ನಮ್ಗೆ ತೊಂದರೆ ಆಗ್ತಿದೆ. ಪರವಾಗಿಲ್ಲ, 12 ದಿವಸದಿಂದ ಒಂದು ಕಡೆ 80 ರೂಪಾಯಿ, ಒಂದು ಕಡೆ 90 ರೂಪಾಯಿ, 100 ರೂಪಾಯಿ ಅವ್ರವ್ರದ್ದು. ನಮಗೆ ಬೇಕು, ಹೊಟ್ಟೆ ಅಷ್ಟಾಗಿ ಊಟ ಬೇಕು. ಅವ್ನು 10 ರೂಪಾಯಿ ಕೇಳ್ತಾನೆ ಕೊಡ್ತೀವಿ, 15 ರೂಪಾಯಿ ಕೇಳ್ತಾನೆ ಕೊಡ್ತೀವಿ. ಅದು ನಮ್ಮ ಕರ್ತವ್ಯ. ಕೊಟ್ಬಿಟ್ಟು ನಮ್ಮ ಹೊಟ್ಟೆಗೆ ನಾವು ಎಷ್ಟನ್ನ ಕೊಡ್ತೀವಿ ಸರ್. ಆದರೆ ನಮ್ಗೆ ಇವತ್ತು ಅದು ಇಲ್ಲ ಅಂದರೆ ಏನು ಮಾಡೋಣ ಸರ್? ನೀವು ಅದಾದರೂ ಕೊಡಬೇಕು. ಸಾಮಾನ್ಯವಾಗಿ ನಮಗೆ ಬೇಕಾಗಿರೋದು ಗ್ಯಾಸು. ನೀವು ಅಟ್ಲೀಸ್ಟ್ ಫುಲ್ ಟ್ಯಾಂಕ್ ಆಗಿಲ್ವಾ? ಎಲ್ಲರಿಗೂ ಒಂದು ಸ್ವಲ್ಪ ಹಂಚಿ, ಸಮಾನತೆಯಿಂದ ಹಂಚ್ಬಿಟ್ಟು ಸಮಾನವಾಗಿ ಎಲ್ಲರಿಗೂ ಒಂದೊಂದು ಸ್ವಲ್ಪ ಕೊಟ್ಬಿಟ್ರೆ ಎಲ್ಲರಿಗೂ ಹೊಟ್ಟೆ ತುಂಬುತ್ತೆ. ಯಾಕಂದರೆ ನಾವು ಅವತ್ತಿನ ಜೀವನ ಅವತ್ತು ನೋಡೋರು ಸರ್. ನಮ್ಗೆ ಇದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಸರ್. ನಾವು ಇವತ್ತು ನೋಡಿ, ನನ್ನ DL ಸರ್ 22 ವರ್ಷ ಡ್ರೈವರ್ ಸರ್. ನೋಡಿ, ಇಲ್ಲಿ ನೋಡ್ಬಿಡಿ ಸರ್, 2004. ಏನು ಮಾಡೋಣ ಸರ್ ಇದನ್ನ ಬಿಟ್ಟು? ಈಗ ನೀವು 20 ವರ್ಷದಲ್ಲಿ ಇಂಥ ಸ್ಥಿತಿ ಯಾವತ್ತೂ ನೋಡಿಲ್ಲ? ಯಾವತ್ತೂ ನೋಡಿಲ್ಲ. ಕೊರೋನಾ ಟೈಮಲ್ಲೂ ಇಂಥ ಸ್ಥಿತಿ ಕೊರೋನಲ್ಲೂ ನೋಡಿಲ್ಲ. ಕೊರೋನಲ್ಲಾದ್ರೂ ನಾನು ಹೇಳ್ಬಾರ್ದು ಸಾಹೇಬ್ರುಗಳ ಹತ್ರ, ಸರ್ ಆಟೋ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ, ಆಯ್ತು ಹೋಗ್ ಮಗನೇ ಅಂತ ಬಿಡೋರು ಹೊರ್ತು ಈ ಥರ ಪಾಪ ಸಾಹೇಬ್ರುಗಳೆಲ್ಲರೂ ಪಾಪ ಬಿಡು ಹಂಗೆ ಬಿಡೋರು ಹೊರ್ತು ನಮ್ಗೆ ಯಾವುದೋ ಒಂದು ಕೊರೋನಲ್ಲಿ ಇವ್ನು ಹೋಗ್ಬಾರ್ದು ಅಂತ ಮಾಡಿಲ್ಲ ಸರ್. ಈ ಥರ ನಾವು ನನ್ನ ಲೈಫ್ 22 ವರ್ಷ ಡ್ರೈವರು ಇವತ್ತವರೆಗೂ ಅನುಭವಿಸಿಲ್ಲ ಸರ್. ಎಷ್ಟೊತ್ತಾಯ್ತು ನಿಂತು? ನಾವೆಲ್ಲ ಜೊತೆಲೇ ಇದ್ದೀವಿ ಸರ್. ಬೆಳಿಗ್ಗೆ ನಾವು 6:30 ಬಂದವರು. ಇಲ್ಲೇ ನೈಟ್ ಎಲ್ಲ ಫುಲ್. ನೆನ್ನೆ ಎಷ್ಟು ಗಂಟೆ ಅಪ್ಪ ನಾವು ನೈಟ್ ಇದ್ದಿದ್ದು?
ಎರಡೂವರೆ ಬಂದವ್ರು ನಾವು ಇಲ್ಲೇ ನೈಟ್ ಎಲ್ಲ ಗಾಡಿ ಹಾಕ್ಬಿಟ್ಟು ನಾವು ಇವರೆಲ್ಲ ನೀವು ಮಾತಾಡಪ್ಪ. ನೋಡಿ ಸರ್, ನಾವು 22 ವರ್ಷ ಆಯಿತು ಈ ಡಿಪಾರ್ಟ್ಮೆಂಟ್ ಬಂದು. ನಾವು ಫ್ರಂಟ್ ಇಂಜಿನ್ ಗಾಡಿ ನಾವು ಓಡಿಸ್ತವ್ರು, 1 ಲೀಟರ್ ಪೆಟ್ರೋಲ್ 2 ಲೀಟರ್ ಸಿಮೆಂಟ್ ಗಾಡಿ ಓಡಿಸ್ತವ್ರು ನಾವೇ. ಬಟ್ ಈ ಥರ ಒಂದು ಪರಿಸ್ಥಿತಿ ನಾವು ಯಾವುದೇ ಕಾರಣಕ್ಕೂ ಎಲ್ಲೂ ನೋಡಲಿಲ್ಲ ಬಿಡಿ ಇದನ್ನ. ನಿನ್ನೆಯಿಂದನೂ ಇಲ್ಲೇ ಇದೀವಿ ಸರ್ ನಾವು. ಪ್ರತಿಯೊಂದು ಆಟೋ ಚಾಲಕರಿಗೂ ಎಲ್ಲರಿಗೂ ಸಮಸ್ಯೆ. ಊಟ ನಿದ್ದೆ ಏನ್ ಮಾಡಿ ಊಟ ತಿಂಡಿ ಏನು ಬೇಡ ಸರ್, ಆಮೇಲೆ ಕತೆ ಊಟ ತಿಂಡಿ. ಫಸ್ಟ್ ಗ್ಯಾಸ್ ಇಕ್ಬಿಟ್ಟು ಊಟ ತಿಂಡಿ ಎಲ್ಲರೂ ಮಾಡ್ಕೊ ಹೋಗ್ತೀವಿ ನಾವು. ಫಸ್ಟ್ ಅವ್ರವ್ರಿಗೆ ಸಮಸ್ಯೆಗಳೇನು, ಗ್ಯಾಸ್ ಸಮಸ್ಯೆ ಇದೆ, 10-20 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ನಾವು ಅದ್ರ ಬಗ್ಗೆ ನಾವು ಚಿಂತೆ ಪಡಲ್ಲ. ಫಸ್ಟ್ ನಮ್ಗೆ ಗ್ಯಾಸ್ ಸಿಗಬೇಕು. ನೆನ್ನೆ ಗ್ಯಾಸ್ ಇದ್ದು ಕೂಡ ಇವ್ರು ಹಾಕದೆ ಹೋದ್ರು. ಏನು ಸಮಸ್ಯೆ ಅಂದ್ರೆ ಯಾರೋ ಏನೋ ಮಾಡಿದ್ದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೊಟ್ಟೆ ಹೊಡಿಬಾರ್ದು ಇವರು ಅಲ್ಲವರಾ. ಹಾಗಾಗಿ ಇವಾಗ ಏನು ಕೇಳ್ಕೊತೀವಿ ನಾವು, ಇವಾಗ ಸಮಸ್ಯೆ ಟೋಕನ್ ಕೊಡ್ತೀನಿ ಅಂತಂದ್ರು. ಆ ಟೋಕನ್ ಬೇಡಪ್ಪ ನಮಗೆ. ಟೋಕನ್ ಕೊಡ್ತೀರಾ, ಎಷ್ಟು ಜನಕ್ಕೆ ಕೊಡ್ತೀರಾ ಟೋಕನ್? ಹಂಗಾರೆ ಒಂದು 50 ಜನಕ್ಕೆ ಟೋಕನ್ ಕೊಡ್ತೀರಾ, 100 ಜನಕ್ಕೆ ಟೋಕನ್ ಕೊಡ್ತೀರಾ? ಇದೆ ಸರ್, 500, 600, 1000 ಗಾಡಿ ಇದೆ. ಒಂದು 100 ಗಾಡಿಗೆ ನೀವು ಟೋಕನ್ ಕೊಟ್ಬಿಟ್ಟು ಮಿಕ್ಕಿದ ಗಾಡಿಗಳಿಗೆ ಸಿಗದೆ ಹೋದ್ರೆ ಅವ್ರೇನ್ ಮಾಡ್ತಾರೆ? ಟೋಕನ್ ಬೇಡ, ಏನಿದೆಯೋ ಸಮಸ್ಯೆನ ಗ್ಯಾಸ್ಗೆ ಪಾಪ ಎಷ್ಟು ಗಾಡಿಗಳಿದೋ ಅದನ್ನ ಹಾಕಿ ನೀವು ಕಳಿಸ್ತೀರಾ. ಅವ್ರ ಪಾಪ ಹೆಂಡ್ರ ಮಕ್ಳು ಸರ್, ಇವತ್ತಿಗೆ ಈ ಸಮಸ್ಯೆ ನಮಗೆ ನಾವು ಹೊಟ್ಟೆ ಹಚ್ಕೊಂಡಿದ್ರೆ ಹೆಂಡ್ರ ಮಕ್ಕಳನ್ನ ಯಾರು ಸರ್ ಕಾಪಾಡೋದು? ಈ ಜೀವನ ಇದು ನಂಬ್ಕೊಂಡೆ ನಾವು ಜೀವನ ಮಾಡ್ತಾ ಇರೋದು ನಾವು. ಈ ಸರ್ಕಾರ ಕೇಳದ ಎಷ್ಟೋ ಜನ ನೀವು ಇನ್ಸೂರೆನ್ಸ್ ಮೇಲೆ, ಕೆಲವೊಬ್ರು ಲೋನ್ ಮೇಲೆ ತಗೊಂಡಿರ್ತೀರಾ. ಈ ಗಾಡಿ ನಾವು ಏನ್ ಮಾಡ್ತೀವಿ ಸರ್, ಇದು ನಂಬ್ಕೊಂಡೇ ಮಾಡ್ತಾ ಇರೋದು. ಇದು ನಂಬ್ಕೊಂಡೇ ಮಾಡ್ತಾ ಇರೋದು ನಾವು. ಸರ್, ಬೇರೆ ನೀವು ಬೇರೆ ಆಟೋದ ಬಗ್ಗೆ ಹೇಳ್ತಾ ಇದ್ದೀರಾ, ನೀವು ತಗೊಂಡಿದ್ದೀರಾ ಅಂತ. ಕಂತು ತಗೊಂಡಿದ್ದೀವಿ, ಚೀಟಿ ಕಟ್ಟಬೇಕು, ಆಳು ಮೂಳು ಕಸ ಕಟ್ಟಿ ಮಕ್ಕಳದ ಅಡ್ಮಿಷನ್ ಬಂತು, ಇನ್ನೊಂದು 2 ತಿಂಗಳು ಆತಂದ್ರೆ ಮನೆ ಬಾಡಿಗೆಗಳು, ಈ ಒಂದು ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಅಷ್ಟೇ ಹೊರತು ಯಾವುದು ನಮ್ಗೇನು ಅಲ್ಲಿ ಪರಂಪರೆ ನಮ್ಮ ಅಪ್ಪನ ಸಾಸ್ತಿ ನಮ್ಮ ತಾತನ ಆಸ್ತಿ ಯಾವ್ದು ಇಲ್ಲ ಇಲ್ಲಿ. ನಾವು ದುಡಿಬೇಕು, ನಾವು ಹೆಂಡ್ರ ಮಕ್ಕಳನ್ನ ಸಾಕ್ತೇವೆ. ಕಷ್ಟ ಹಂಗಾಗೋಗಿದೆ ಇವಾಗ. ಸ್ನೇಹಿತ ಬಾರ ಒಂದು ಅರ್ಧ ಟೀ ಕೊಡೋದ್ರೆ ಟೀ ಕೇಳ್ಬೇಕು ಅಷ್ಟೇನೆ ಹೊರತು ಸರ್ಕಾರದವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ, ಇಲ್ಲ ಗ್ಯಾಸ್ ಬಂಕ್ನವ್ರಿಗೆ ಏನು ಹೇಳೋಕ್ಕಾಗಲ್ಲ. ಇಲ್ಲಿ ನಡೀತಾ ಇರೋದು ಎಲ್ಲರೂ ಗೊತ್ತಿರೋ ವಿಷಯಗಳು. ಆದರೆ ಇದ್ದು ಇಲ್ಲ ಅಂತ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಅಂತ ನಾವು ಹೇಳ್ತಾ ಇರೋದು, ಇನ್ನೇನಿಲ್ಲ. ಇದು ಆಟೋ ಚಾಲಕರ ಅಕ್ಷರಶಃ ಪರದಾಟ. ಅವ್ರ ಮನವಿ ಇಷ್ಟೇ, ನಿಮ್ಮ ಕಡೆ LPG ಅವೈಲೇಬಲ್ ಇದೆನಾ, ಸಿಗ್ತಾ ಇದೆನಾ, ಸಮವಾಗಿ ಕೊಡಿ. ಯಾವುದೇ ರೀತಿಯ ಗಲಭೆಗಳು ಗಲಾಟೆಗಳಿಗೆ ಅವಕಾಶ ಕೊಡಬೇಡಿ. ಯಾಕಂದರೆ ಇದನ್ನೇ ನಂಬ್ಕೊಂಡಿರುವಂಥ ಆಟೋ ಚಾಲಕರಿದ್ದಾರೆ, ದೈನಂದಿನ ಬದುಕನ್ನು ಕಟ್ಕೊಂಡಿರ್ತಾರೆ. ಹೀಗಾಗಿ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿರುವಂಥ ಆಟೋ ಚಾಲಕರು ಇವತ್ತು LPG ಆಟೋ ಗ್ಯಾಸನ್ನು ಹಾಕಿಸ್ಕೊಳ್ಳೋದಕ್ಕೆ ಅಕ್ಷರಶಃ ಪರದಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಅವರ ಬೇಡಿಕೆ ಇರೋದಷ್ಟೇ, ಇವತ್ತು ಸಿಕ್ಕರೆ ಇವತ್ತಿನ ಜೀವನ ನಡೆಸ್ತೀವಿ, ಇಲ್ಲದೆ ಹೋದರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅನ್ನುವಂಥ ಆಕ್ರೋಶದ ಮಾತುಗಳು ಕೂಡ ಕೇಳಿ ಬರ್ತದೆ. ಕ್ಯಾಮರಾಮನ್ ಜಗನ್ ಜೊತೆ ವಿನಯ್ ಕುಮಾರ್ ಕಾಶ್ಯಪನ TV 9.